ಇದು ಪ್ರೇಮ ಕಾವ್ಯ ಸೀರಿಯಲ್ ನಾಳೆ ಎಪಿಸೋಡ್ ಆಗಿದೆ. ನಾಳೆ ಎಪಿಸೋಡಲ್ಲಿ ದಾಮಿನಿ ಅಲ್ಲೇ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಅಕ್ಕ ನೀವು ಸುಮ್ಮನೆ ತಪ್ಪು ಮಾಡಿಬಿಟ್ರಿ, ಸುಮ್ಮನೆ ಅವ್ರನ್ನ ಮನೆಯಿಂದ ಆಚೆ ಹಾಕಿರಿ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ ಅವ್ರ ಮುಂದೆ. ಕಲ್ಯಾಣಿ ಇದ್ದು ಸುಮ್ಮನೆ ಇರ್ತಾಳೆ, ಏನು ಹೇಳಲ್ಲ ಕಲ್ಯಾಣಿ ಅವರು. ಚೆನ್ನಾಗಿದೆ ನಾಳೆ ಎಪಿಸೋಡ್, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದೇ ಟೈಮಿಗೆ ಅವರು ಸೊಸೆನೂ ಫೋನ್ ಮಾಡ್ತಾಳೆ, ಏನು ಮಾಡಬೇಕು ಏನಿಲ್ಲ ಅಂತ. ಧನರಾಜು ಮತ್ತು ಅವ್ರ ಸ್ನೇಹ ಎಲ್ಲರೂ ಸೇರಿ ಏನು ಮಾಡಬೇಕು ಏನಿಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಕಾವ್ಯ ಕಾಲೇಜ್ಗೆ ಹೋಗೋಗೆಲ್ಲ ರೆಡಿ ಆಗಿರ್ತಾಳೆ. ಮಹಾದೇವನು ಕಾಲೇಜ್ಗೆ ಹೋಗ್ತಾಳಿದ ನೋಡೋಣ ಅಂತೆಲ್ಲ ಮಹಾದೇವನು ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಕಾಲೇಜ್ಗೆ ಹೋಗ್ತಾಳಲ್ಲ, ನನ್ನ ಹೆಂಡತಿ ಕನಸೆಲ್ಲ ಈಡೇರುತ್ತಲ್ಲ ಅಂತೆಲ್ಲ ಮಹಾದೇವ ಹೇಳ್ತಾನೆ. ಈ ಕಡೆಯಿಂದ ಪ್ರೇಮಗೆ ಅವ್ರ ಅತ್ತೆಗೆ ಹುಷಾರಿಲ್ಲದೆ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಇನ್ನೊಂದು ಪ್ರೇಮನ ಫೋನಿಗೆ ಒಂದು ಮೆಸೇಜ್ ಬಂದಿರ್ತಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಚಿಂತೆ ಮಾಡ್ತಾ ಇದೇ ಟೈಮ್ಗೆ ಸುಮ್ಮನೆ ಮಾತಾಡ್ತಾ ಇರ್ತಾಳೆ. ಮತ್ತು ಒಳಗಿಂದನೇ ದ್ವೇಷ ಮಾಡ್ತಾನೆ ಇರ್ತಾಳೆ. ಮಾಡಿ ಫೋನ್ ಮಾಡ್ತಾಳೆ ಅವಾಗ ಪ್ರೇಮಗೆ ಒಂದು ಕಡೆ ಅವ್ರ ಅತ್ತೆಗೆ ಹುಷಾರಿಲ್ಲದು, ಒಂದು ಕಡೆ ರಾಣಿ ಬರ್ತಾ ಇಲ್ಲ ಅನ್ನೋದೊಂದು. ರಾಣಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮತ್ತು ಅತ್ತೆಗೆ ಹುಷಾರಿಲ್ಲದ್ದು ಒಂದು ಕಾವ್ಯ ಕಡೆ. ಪಾಪ ಪ್ರೇಮಗೆ ಎಲ್ಲ ಕಡೆಯಿಂದ ಹಿಂಸೆ ಆಗ್ತಾನೆ ಇರ್ತೈತಿ. ಆದರೂ ಸಂಭಾಳಿಸ್ಕೊಂಡು ಫೋನ್ ಬರುತ್ತೆ ಒಂದು. ಫೋನ್ ಬಂದಾಗ ನಾನು ಯಾಕೆ ನಿನ್ನ ಮಾತು ಕೇಳಬೇಕು, ನೀನು ಯಾರೇ, ನಾನು ಯಾಕೆ ನಿನ್ನ ಮಾತು ನಡೆಸಬೇಕು ಅಂತೆಲ್ಲ ಇವರು ಏನಿರ್ತಾರಲ್ಲ ದಾಮಿನಿಗೆ ಅವರು ಆವಾಜ್ ಹಾಕ್ತಾರೆ. ಅವ್ರು ಆವಾಜ್ ಹಾಕಿದರೆ ಇವಾಗ ದಾಮಿನಿ ಸೇಡು ತೀರಿಸ್ಕೋಬೇಕಲ್ಲ. ಸರಿ ಮಾಡ್ತೀನಿ ಕಣೆ ಬಂದೆ ಅದೆಲ್ಲ ಫೋನ್ ರಿಸೀವ್ ಮಾಡಿ ಕಟ್ ಮಾಡಿಬಿಡ್ತಾರೆ. ಆಮೇಲೆ ಈ ಕಡೆ ರಾಮು ಮತ್ತು ಅವರು ಪ್ರೇಮ ಮಲ್ಕೊಂಡಿರ್ತಾರೆ ಮನೆಯಲ್ಲಿ. ಇದೇ ಟೈಮಿಗೆ ಇವರು ದಾಮಿನಿ ಮತ್ತು ಅವ್ರ ಅಣ್ಣ ಧನರಾಜು ಮತ್ತು ಅವ್ರ ಸೊಸೆ ಸ್ನೇಹ ಮತ್ತು ಅವ್ರ ಕಡೆಯಿಂದ ರೌಡಿಗಳೆಲ್ಲ ಬಂದಿರ್ತಾರೆ. ನಾನು ಫೋನ್ ಮಾಡಿದೆ, ನನ್ನ ಫೋನೇ ರೆಸ್ಪಾನ್ಸ್ ಮಾಡಲ್ಲ, ನನಗೆ ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ತಾಳೆ, ನಿನ್ನ ಆಕಾರ ನಿನ್ನ ಕೊಬ್ಬು ಎಲ್ಲ ಕರಗಿಸ್ತೀನಿ ಕಣೆ, ಇವತ್ತೇ ಆಸೆ ಕನಸು ಜೀವನ ಎಲ್ಲ ಸುಟ್ಟು ಭಸ್ಮ ಆಗೋಗುತ್ತೆ ಕಣೆ ಅಂತೆಲ್ಲ ಹೇಳ್ತಾರೆ. ಆವಾಗ ಧನರಾಜ್ಗಂತೂ ಖುಷಿ. ಸ್ನೇಹ ಸ್ವಲ್ಪ ಹೆಸಿಟೇಟ್ ಆಗ್ತದೆ, ఎందుకంದರೆ ಒಳಗಡೆ ರಾಮ್ ಇದ್ದಾನಲ್ಲ. ಹಾಗಾಗಿ ಸ್ನೇಹನ ಪ್ರಕಾರ ರಾಮನ ಹೆಂಗನ ಮಾಡಿ ಬಚಾವ್ ಮಾಡಬೇಕನ್ನೋದೊಂದಿರುತ್ತೆ. ಆದರೂ ಮನಸ್ಸಿಂದ ಒಪ್ಪಿರಲ್ಲ. ನೋಡೋಣ ಅಂತೆಲ್ಲ ಹೇಳಿ ಸರಿ ಹುಡುಗರಿಗೆಲ್ಲ ಕರೆಸಿ ರೌಡಿಗಳಿಗೆಲ್ಲ ಈ ಮನೆ ಕಿಟಕಿ ಬಾಗಿಲು ಎಲ್ಲವೂ ಭದ್ರವಾಗಿ ಹಾಕಿದಂತೆ ಬಾಗಿಲು ಎಳೆದು ಬೀಗ ಹಾಕಿ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತು. ಸುರಿರೋ ಪೆಟ್ರೋಲ್ ಅಂತೆಲ್ಲ ಹೇಳ್ತಾರ. ಆ ಗುಡಿಸಲು ತುಂಬ ಪೆಟ್ರೋಲು ಡೀಸೆಲ್ ಎಲ್ಲ ಸುರಿದು ಬಿಡ್ತಾರೆ. ಗುಡಿಸಲು ತುಂಬ ಸುರಿದು ಗೀಚಿರೋ ಕಡ್ಡಿ ಅಂತೆಲ್ಲ ಹೇಳ್ತಾರೆ. ಆದರೂ ಸ್ನೇಹ ಮನಸ್ಸು ಮಾತ್ರ ಒಪ್ಪಲ್ಲ. ಇವರು ಮಾಡಿರೋ ನಿರ್ಧಾರದಿಂದ ಈಗ ಪ್ರೇಮ ಮತ್ತು ರಾಮ್ ಬದುಕು ಬೀದಿಗೆ ಬರುತ್ತೆ. ಇದೆಲ್ಲ ಹಚ್ಚಿಬಿಡ್ತಾರೆ, ಕಡ್ಡಿ ಹಚ್ಚರು ಅಂದೇಳಿ ಕಡ್ಡಿ ಹಚ್ಚಿ ಉರಿದ. ಪ್ರೇಮ ರಾಮ್ ಮಲ್ಕೊಂಡೇ ಇರ್ತಾರೆ. ಅವ್ರಿಗೆ ಇದೆಲ್ಲ ನೋಡಿರಲ್ಲ. ಸ್ವಲ್ಪ ಫುಲ್ ಬೆಂಕಿ ಎಲ್ಲ ಇದಾದಮೇಲೆ ಅವ್ರು ಅನಿಸಿದಾಗ ಎದ್ದು ನೋಡ್ಕೊತಾರೆ, ಮನೆ ಗುಡಿಸ್ಲಿಗೆ ಬೆಂಕಿ ಬಿದ್ದುಬಿಟ್ಟಿದೆ ಅಂತೆಲ್ಲ ಹೇಳಿ ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗ್ತಾರೆ. ಹೆಲ್ಪ್ ಅಂತ ಕೇಳ್ತಾರೆ. ಇದು ಟ್ವಿಸ್ಟ್ ಇಟ್ಟಿದ್ದಾರೆ ನಾಳೆ ಎಪಿಸೋಡ್ ಅಂದರೆ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ. ಚೆನ್ನಾಗಿದೆ ನಾಳೆ ಎಪಿಸೋಡು. ಒಬ್ಬ ವ್ಯಕ್ತಿ ಸೇಡಿಗೋಸ್ಕರ ಎಲ್ಲಿವರೆಗೂ ಬರ್ತಾನ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಎಪಿಸೋಡಲ್ಲಿ. ಕಲ್ಯಾಣಿ ಕ್ಲಿನಿಕ್ ಅಂತ ಮತ್ತು ರಾಮ್ ಹೃದ್ರೋಗ ತಜ್ಞ ಅಂತ ಬರೆದಿರೋ ಬೋರ್ಡಿಂದ ಹಿಡಿದು ಪ್ರತಿಯೊಂದ್ರ ಮೇಲೆ ಪೆಟ್ರೋಲ್ ಎಲ್ಲ ಸುರ್ತಿರ್ತಾರೆ. ಯಾಕಂದರೆ ಈ ಟೈಮ್ ಒಳಗೆ ಇಲ್ಲಿ ನೋಡಬೇಕು, ಈ ಇನ್ಸಿಡೆಂಟಿಂದ ಕಲ್ಯಾಣಿ ಮತ್ತು ರಾಮ್ ಪ್ರೇಮನ ಮನೆಯಲ್ಲಿ ಸೇರಿಸ್ತಾಳೆ. ಮಹಾದೇವ್ ಮತ್ತು ಕಲ್ಯಾಣಿ ಏನು ಹೇಳ್ತಾರೆ. ಆಮೇಲೆ ಕಾವ್ಯ ಅವರು ಮಹೇಶ್ವರಿಗಂತೂ ತುಂಬ ಪ್ಯಾನಿಕ್ ಆಗ್ತಾಳೆ, ಯಾಕೆಂದರೆ ಮಗ ಅಲ್ಲ ಮಹೇಶ್ವರಿಗೆ. ಅವರು ನೋಡ್ಬೇಕು ನೆಕ್ಸ್ಟ್ ಎಪಿಸೋಡ್ ಏನಿದೆ. ಆದರೆ ಇವರು ಮೇ ಬಿ ಎಷ್ಟು ತಿಂಗಳವರೆಗೂ ಆಟ ಆಡಿಸ್ತಾರೇನೋ ನೋಡಬೇಕಿದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ನಾಳೆ ಎಪಿಸೋಡ್ ಆಗಿರುತ್ತೆ ಪ್ರೇಮ ಕಾವ್ಯ ಸೀರಿಯಲ್.